ಯಾವ ರೀತಿಯಾಗಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಕನ್ನಡಿಗರು ಅನ್ನೋದನ್ನ ನೋಡ್ತಾ ಹೋಗೋಣ. ಕೃಷ್ಣಾ ಮೇಲ್ದಂಡೆ ಹಾಗೆ ನೀರಾವರಿ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆ ಮಾನ್ಯತೆ ಕೊಡುತ್ತಾ ಕನ್ನಡಿಗರ ನಿರೀಕ್ಷೆಗಳು ಇವೆಲ್ಲ ಕೊಡಬೇಕು ಅನ್ನೋದು. ಇನ್ನ ಭದ್ರಾ ಮೇಲ್ದಂಡೆಗೆ ಘೋಷಣೆಯಾಗಿದ್ದಂತಹ 5,300 ಕೋಟಿ ಬಿಡುಗಡೆಗೆ ಆಗ್ರಹ ಮಾಡೋದಕ್ಕೆ ಕೂಡ ಕನ್ನಡಿಗರ ನಿರೀಕ್ಷೆ ಇದೆ. ನಮ್ಮ ಮೆಟ್ರೋ 3ನೇ ಹಂತದ ವಿಸ್ತರಣೆಗೆ ಕೇಂದ್ರದ ಆರ್ಥಿಕ ನೆರವು ಕೊಡುತ್ತಾ, ಜೊತೆಗೆ 3ನೇ ಹಂತದ ಜೊತೆ ಸಬ್ ಅರ್ಬನ್ ರೈಲಿಗೆ ಹೆಚ್ಚಿನ ಅನುದಾನ ಸಿಗಲಿದ್ಯಾ? ಕನ್ನಡಿಗರ ನಿರೀಕ್ಷೆಗಳು ಇವೆಲ್ಲ. ಚೆನ್ನೈ ಬೆಂಗಳೂರು ಟು ಮೈಸೂರು ಹೈ ಸ್ಪೀಡ್ ರೈಲ್ವೆ ಯೋಜನೆಗೆ ಸಿಗ್ನಲ್ ಅನ್ನ ಅಳವಡಿಸಲಾಗುತ್ತಾ? ಇನ್ನು ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಈ ಬಾರಿ ಹೆಚ್ಚಿನ ಬಲ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆಯಾ? ಧಾರವಾಡ ಟು ಕಿತ್ತೂರು, ಬೆಳಗಾವಿ ಟು ಗಣಿಗೇರ ಟು ರಾಯಚೂರು ಮಾರ್ಗವಾಗಿ ಇಷ್ಟೆಲ್ಲ ಕಲಬುರಗಿ ರೈಲು ವಿಭಾಗದ ಜೊತೆ ಕರಾವಳಿ ಪ್ರದೇಶದಲ್ಲಿ ರೈಲ್ವೆ ಅಭಿವೃದ್ಧಿ ಏನಾದರೂ ಮಾಡೋದಕ್ಕೆ ಮುಂದಾಗ್ತಾರಾ? ಬಂದರುಗಳಿಗೆ ಸಾಗರಮಾಲ ಯೋಜನೆಯಡಿ ವಿಶೇಷ ಪ್ಯಾಕೇಜ್ ಅನ್ನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಕನ್ನಡಿಗರು. ಹಾಸನದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ, ಶಿರಾಡಿ ಸುರಂಗ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಯಚೂರು ಏಮ್ಸ್ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಗೆ ಮರುಜೀವ ತುಂಬುವಂತಹ ಕೆಲಸ ಏನಾದರೂ ಮಾಡ್ತಾರಾ? ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಆಗಿರ್ಬೋದು, ಮೈಸೂರಿನ ಕುಶಾಲನಗರದಲ್ಲಿ ಹೊಸ ರೈಲ್ವೆ ಏನಾದರೂ ಮಾಡ್ತಾರಾ? ಅಥವಾ ರಾಜ್ಯದ ಹಲವೆಡೆ ಅತಿವೃಷ್ಟಿ ಮತ್ತೆ ಬರ ಇರುವಂತಹ ಪ್ರದೇಶಗಳಿಗೆ ಆರ್ಥಿಕವಾಗಿ ಏನಾದರೂ ಸಪೋರ್ಟ್ ಮಾಡ್ತಾರಾ? ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಏನಾದರೂ ಕೊಡ್ತಾರಾ? ಗುಜರಾತ್ ಯುಪಿ ಮಾದರಿಯಲ್ಲಿ ಬೃಹತ್ ತಾಂತ್ರಿಕ ಯೋಜನೆಗಳನ್ನು ಏನಾದರೂ ಹೂಡಿಕೆ ಮಾಡ್ತಾರಾ ಅನ್ನೋದು ಕನ್ನಡಿಗರ ನಿರೀಕ್ಷೆಗಳು. ಕೃಷ್ಣಾ ಮೇಲ್ದಂಡೆ, ಎತ್ತಿನಹೊಳೆ, ಮಹದಾಯಿ ಯೋಜನೆ ಅಭಿವೃದ್ಧಿ ಆಗಬೇಕು. ಇನ್ನು ನೀರಾವರಿ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆ ಮಾನ್ಯತೆ ಕೊಡುತ್ತಾ? ಇದೆಲ್ಲವೂ ಕೂಡ ಕನ್ನಡಿಗರ ನಿರೀಕ್ಷೆಗಳು. ಕರ್ನಾಟಕದಲ್ಲಿ ಏನೇನೆಲ್ಲ ಚೇಂಜಸ್ ಆಗಬೇಕು ಅಥವಾ ಏನೇನೆಲ್ಲ ಬೇಕು ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕನ್ನಡಿಗರು. ನಮ್ಮ ಮೆಟ್ರೋ 3ನೇ ಹಂತದ ವಿಸ್ತರಣೆಗೆ ಕೇಂದ್ರದ ಆರ್ಥಿಕ ನೆರವೇನಾದ್ರೂ ಆಗುತ್ತಾ ಅನ್ನೋದು ಬಹುಮುಖ್ಯವಾಗಿ ಕನ್ನಡಿಗರ ನಿರೀಕ್ಷೆ ಆಗಿದೆ. ಈ 3ನೇ ಹಂತದ ಜೊತೆ ಸಬ್ ಅರ್ಬನ್ ರೈಲಿಗೆ ಹೆಚ್ಚಿನ ಅನುದಾನ ಕೊಡಬೇಕಾಗುತ್ತೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರ ಅನುದಾನದ ಈ 9ನೇ ಬಜೆಟ್ನಲ್ಲಿ ಏನು 2026ರಲ್ಲಿ ನಡೆದಿರುವಂತಹ ಆಗು ಹೋಗುಗಳ ಬಗ್ಗೆ ಒಂದು ಕಡೆ ಮಂಡನೆ ಮಾಡಿದ ನಂತರ 2027ರ ಈ ಒಂದು ಬಜೆಟ್ ಮಂಡನೆ ಯಾವ ರೀತಿಯಾಗಿರುತ್ತೆ? ಆದ್ರೆ ಕನ್ನಡಿಗರ ನಿರೀಕ್ಷೆಗಳು ಇಷ್ಟರ ಮಟ್ಟಿಗೆ ಇದೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರ ಈ 9ನೇ ಬಜೆಟ್ ಮಂಡನೆಯಲ್ಲಿ ಗೊತ್ತಾಗಲಿದೆ ಕನ್ನಡಿಗರ ನಿರೀಕ್ಷೆಗಳಿಗೆ ಹತ್ತಿರವಿದ್ಯಾ ಈ ಮಂಡನೆ ಅಂತ. ಅಂದ್ರೆ ಈ ಬಜೆಟ್ ಮಂಡನೆ ಕನ್ನಡಿಗರು ಇಟ್ಕೊಂಡಿರುವಂತಹ ನಿರೀಕ್ಷೆಗೆ ತುಂಬಾ ಹತ್ತಿರವಾಗಿದ್ಯಾ ಅಥವಾ ದೂರವಾಗಿದ್ಯಾ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರಿಗೆಲ್ಲ ಬಹುದೊಡ್ಡ ಗಿಫ್ಟ್ ಸಿಗಲಿದೆ, ಇನ್ಯಾರಿಗೆಲ್ಲ ಬಹುದೊಡ್ಡ ಶಾಕ್ ಸಿಗಲಿದೆ ಅಂತ ಈ ಮಂಡನೆ ಆದ ನಂತರವೇ ಗೊತ್ತಾಗಲಿದೆ. ಇದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸ್ತಾ ಇರುವಂಥದ್ದು.